ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಎಸ್ ಷಡಕ್ಷರಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಮಾತಿನಿಂದ ಅರ್ಥ, ಮಾತಿನಿಂದಲೇ ಅನರ್ಥ ಅನ್ನೋ ಚಾಪ್ಟರ್. ನೋಡೋಣ ಏನಿದೆ ಅಂತ. ಓಕೆನಾ? ನಮ್ಮ ಪುಟ್ಟಪ್ಪ ಮಾಸ್ತರು ಯಾವಾಗಲೂ ಹೇಳ್ತಿದ್ದ ಮಾತು ಇದು. ಪುಟ್ಟಪ್ಪ ಮಾಸ್ತರ್ ಇದ್ದಲ್ವಾ, ಅವ್ರು ಹೇಳ್ತಾ ಇದ್ದ ಮಾತು ಅಂತ. ಯಾವಾಗ್ಲೂ ಈ ಮಾತು ಹೇಳ್ತಾ ಇದ್ರಂತ. ಏನಂತ? ಮಾತಿನಿಂದಲೇ ಅರ್ಥ, ಮಾತಿನಿಂದಲೇ ಅನರ್ಥ ಅಂತ. ಓಕೆನಾ? ಭಾಷೆ ಎಂಬುದು ಅರ್ಥವಾಗದಿದ್ದರೆ ಕಲ್ಲು, ಅರ್ಥವಾದರೆ ಕಲ್ಲು ಸಕ್ಕರೆ. ಅದ್ ನಿಜ ಅಲ್ವಾ? ಇವಾಗ ನಮಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ರೆ ಅದು ನಮಗೆ ಬರೋರಿಗೆ ಏನ್ ಅನ್ಸುತ್ತೆ? ಅದು ಕಲ್ ಸಕ್ಕರೆ ಅನ್ಸುತ್ತೆ. ತುಂಬಾ ಈಸಿ ಅನ್ಸುತ್ತೆ, ಚೆನ್ನಾಗಿದೆ ಅನ್ಸುತ್ತೆ. ಬರದೇ ಇರೋರಿಗೆ ಅಪ್ಪ ಇಂಗ್ಲಿಷ್ ಕಲ್ತರ ಅಂದ್ರೆ ಕಠಿಣ, ಅಂದ್ರೆ ಅಷ್ಟು ನಮಗೆ ಬರಲ್ಲ ಅಂತ ಅನ್ಕೋತೀವಿ. ಯಾವುದೇ ಭಾಷೆ ಆದ್ರೂ ಅಷ್ಟೇ ನೋಡಿ. ನಮಗೆ ಕನ್ನಡ ಭಾಷೆ ಈಸಿ ಆದ್ರೆ ಬೇರೆ ಭಾಷೆ ಕಷ್ಟ ಅನ್ಸುತ್ತೆ, ಬೇರೆಯವರಿಗೆ ಕನ್ನಡ ಭಾಷೆ ಕಷ್ಟ ಅನ್ಸುತ್ತೆ. ಹಾಗೆ ಮಾತು ಎಂಬುದು, ಭಾಷೆ ಎಂಬುದು ಅರ್ಥವಾದರೆ ಕಲ್ಲು, ಅರ್ಥವಾಗದಿದ್ದರೆ ಕಲ್ಲು, ಅರ್ಥವಾದರೆ ಕಲ್ಲು ಸಕ್ಕರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಚಾಪ್ಟರ್ ಇಲ್ಲಿ ಏನಿದೆ ಅಂತ. ಒಬ್ಬ ವಿದ್ಯಾವಂತ ಯುವಕ ಹಳ್ಳಿಯಿಂದ ಉದ್ಯೋಗ ಹುಡುಕಿಕೊಂಡು ದಿಲ್ಲಿಗೆ ಬಂದಾಗ ಯಾವ ಕೆಲಸವೂ ಸಿಗ್ಲಿಲ್ಲ. ಒಬ್ಬ ಹುಡುಗ ಕೆಲಸ ಹುಡ್ಕೊಂಡು ಡೆಲ್ಲಿ ಬರ್ತಾನೆ. ಅಲ್ಲಿ ಯಾವ ಕೆಲಸನೂ ಸಿಗಲ್ಲ ಅವನಿಗೆ. ಅವರಿಗೆ ತರಕಾರಿ ವ್ಯಾಪಾರ ಗೊತ್ತಿತ್ತು. ಮಾರುಕಟ್ಟೆಯಲ್ಲಿ ತರಕಾರಿ ಕೊಂಡು ತಳ್ಳುಗಾಡಿಯಲ್ಲಿ ಅದನ್ನಿಟ್ಟುಕೊಂಡು ಊರೆಲ್ಲ ಸುತ್ತಿ ವ್ಯಾಪಾರ ಮಾಡಲಾರಂಭಿಸಿದರು. ಹೆಚ್ಚು ಮಾತನಾಡುತ್ತಿದ್ದರು, ಕಡಿಮೆ ಲಾಭವಿಟ್ಟುಕೊಳ್ಳುತ್ತಿದ್ರು. ಚೆನ್ನಾಗಿ ವ್ಯಾಪಾರವಾಗ್ತಿತ್ತು. ಕೆಲವೇ ವರ್ಷಗಳಲ್ಲಿ ತಳ್ಳುಗಾಡಿಯಿಂದ ತರಕಾರಿ ಅಂಗಡಿಯಾಯಿತು. ಅಂದ್ರೆ ನೋಡಿ, ಫಸ್ಟ್ ತಳ್ಳುಗಾಡಿ ಸ್ಟಾರ್ಟ್ ಮಾಡಿದ್ರು, ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಆಗಿ ಈಗ ಏನ್ ಮಾಡ್ತಿದ್ದಾರೆ? ತರಕಾರಿ ಅಂಗಡಿನ ಸ್ಟಾರ್ಟ್ ಮಾಡಿದ್ರು. ನಂತರ ಮಂಡಿ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಅಂಗಡಿ ಸ್ಟಾರ್ಟ್ ಮಾಡಿದ್ರು, ನಂತರ ಅಂಗಡಿ ಸ್ಟಾರ್ಟ್ ಮಾಡಿದ್ರು. ಸುಮಾರು 3 ದಶಕಗಳ ಕಠಿಣ ಶ್ರಮದ ಪರಿಣಾಮ ಕೋಟ್ಯಾಧಿಪತಿ ಆದರು. ನೋಡ್ರಿ, 3 ವರ್ಷಗಳ ಕಾಲ ಸತತ ಪ್ರಯತ್ನ ಬಿಡ್ದೇನೆ ಅವರು ತರಕಾರಿ ವ್ಯಾಪಾರ ಮಾಡಿದ್ರಿಂದ ಅವರು ಇವಾಗ ಕೋಟ್ಯಾಧೀಶ್ವರರಾದರು. ಅವರಿಗೆ ಒಬ್ಬನೇ ಮಗ. ಆದರೆ ಸದಾ ವ್ಯವಹಾರ ಮಗ್ನರಾಗಿದ್ದುದರಿಂದ ಮಗನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಾಗಲಿಲ್ಲ. ಬರೀ ವ್ಯಾಪಾರ ಮಾಡೋದು ಅದ್ರಲ್ಲೇ ಮುಳುಗ್ಬಿಟ್ರು. ಹಾಗಾಗಿ ಮಗನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಕ್ ಅವ್ರಿಗಾಗ್ಲಿಲ್ಲ. ಅವನು ಅಪ್ಪ ಸಂಪಾದಿಸಿದ ಹಣವನ್ನು ಕಂಡನೇ ಹೊರತು ಅವರ ಶ್ರಮವನ್ನು ಕಾಣಲಿಲ್ಲ. ಅಷ್ಟೇನು ವಿದ್ಯಾವಂತನಾಗಲಿಲ್ಲ. ಆ ಮಗನಿಗೆ ನಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾಯ್ತೆ ಹೊರತು, ಅಷ್ಟು ದುಡ್ಡಿದೆ ಅಂತ. ಆದ್ರೆ ಆ ದುಡ್ಡು ಗಳಿಸಕ್ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಮಗನಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವನು ಅಷ್ಟೇನು ವಿದ್ಯಾವಂತನಾಗ್ಲಿಲ್ಲ. ಸಾಹುಕಾರನಿಗೆ ತಾನು ವಿದ್ಯಾವಂತನಾಗಲಿಲ್ಲ, ತನ್ನ ಮಗನೂ ವಿದ್ಯಾವಂತನಾಗಲಿಲ್ಲ ಎಂಬ ಕೊರಗಿತ್ತು. ಯಾವುದೇ ತಂದೆ ತಾಯಿ ನೋಡಿ, ನಾವು ಚೆನ್ನಾಗಿ ಓದಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋ ಅಂತ ಆಸೆ ಇರುತ್ತಲ್ವಾ ನಮಗೆ. ಆದ್ರೆ ಅವರಿಗೆ ಪಾಪ ನಾನು ಓದ್ಲಿಲ್ಲ, ನನ್ನ ಮಗನೂ ಓದ್ಲಿಲ್ಲ ಅನ್ನೋ ಕೊರಗಿತ್ತಂತೆ. ಅವರ ಹಳ್ಳಿಯಲ್ಲೇ ಪ್ರಾರಂಭವಾಗಿದ್ದ ಒಂದು ಕಾಲೇಜಿಗೆ 1 ಕೋಟಿ ರೂಪಾಯಿ ದಾನವನ್ನಾಗಿ ನೀಡಲು ನಿರ್ಧರಿಸಿದರು. ಅಂದ್ರೆ ನನ್ನ ಮಗನೂ ಓದ್ಲಿಲ್ಲ, ನಾನು ಓದ್ಲಿಲ್ಲ, ಇಷ್ಟೆಲ್ಲ ಕೋಟಿ ಗಂಟೆ ಆಸ್ತಿ ಇದೆ, ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜಿಗೆ ಚೆನ್ನಾಗಿ ಓದೋ ಮಕ್ಳಿಗೆ ಹೆಲ್ಪ್ ಆಗ್ಲಿ, ಅವರಿಗೆ ದಾನ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. 1 ಕೋಟಿ ಕೊಡೋಣ ಅಂತ. ಆಯ್ತಾ? ಆದರೆ ಮಗನಿಗೆ ಅದು ಹಿಡಿಸಲಿಲ್ಲ. ಅಪ್ಪ 1 ಕೋಟಿ ರೂಪಾಯಿ ಕಾಲೇಜಿಗೆ ಕೊಡೋದು ಮಗನಿಗೆ ಇಷ್ಟ ಇರ್ಲಿಲ್ಲ. ಯಾವುದೋ ಹಳ್ಳಿಯ ಕಾಲೇಜಿಗೆ 1 ಕೋಟಿ ರೂಪಾಯಿ ಏಕೆ ಕೊಡ್ಬೇಕು ಅಂತ ಅವನಿಗೆ ಅನಿಸ್ತು. ತಂದೆಯ ಹತ್ರ ಬಂದು, ಅಪ್ಪ, ನೀವು ಕಾಲೇಜಿಗೆ 1 ಕೋಟಿ ರೂಪಾಯಿ ಕೊಡ್ತೀರಂತೆ, ಅಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಒಂದೇ ಸಿಲೆಬಸ್ ಅಂತೆ, ಒಟ್ಟಿಗೆ ಸ್ನಾತಕರಾಗುತ್ತಾರಂತೆ. ಅಷ್ಟೇ ಅಲ್ಲ, ಕಾಲೇಜಿನಲ್ಲಿ ಪದವಿ ಪಡೆಯುವ ಮೊದಲು ಹೆಣ್ಣು ಮಕ್ಕಳ ಪ್ರಬಂಧವನ್ನು ಗಂಡು ಪ್ರೊಫೆಸರ್ಗಳು ನೋಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳ ಪ್ರಬಂಧ ಬರ್ದಿದ್ದನ್ನ ಗಂಡು 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 ಪ್ರೊಫೆಸರ್ಸ್ ಇರ್ತಾರಲ್ವಾ, ಅವ್ರು ನೋಡ್ತಾರಂತೆ ಅಂತೆಲ್ಲ ಹೇಳ್ದ. ಅಂದ್ರೆ ಅವ್ರ ಅಪ್ಪ ಒಟ್ಟು 1 ಕೋಟಿ ರೂಪಾಯಿ ದುಡ್ಡು ಕೊಡ್ಬಾರ್ದು. ಹಾಗಾಗಿ ಅಪ್ಪ ಬೇರೆ ಓದಿಲ್ಲ, ಅವರಿಗೆ ಪದಗಳ ಅರ್ಥ ಗೊತ್ತಿಲ್ಲ. ಹಾಗಾಗಿ ಇವ್ನು ಹೇಳಿದ್ದನ್ನ ನಂಬಿಡ್ತಾರೆ. ಈ ಪದಗಳ ಅರ್ಥ ಗೊತ್ತಿಲ್ಲದ ಸಾಹುಕಾರರು ಇದೆಲ್ಲ ಅಸಭ್ಯವೆಂದು ಭಾವಿಸಿ ತೀರ್ಮಾನ ಬದಲಿಸಿ ಬಿಟ್ಟರು. ಏನಂತ? ಆ ಕಾಲೇಜಿಗೆ 1 ಕೋಟಿ ರೂಪಾಯಿ ಕೊಡೋದು ಬೇಡ ಅಂತ ತೀರ್ಮಾನ ಬದಲಾಯಿಸಿದ್ರು. ಸಾಹುಕಾರರ ತೀರ್ಮಾನ ಬದಲಾದುದನ್ನು ಕೇಳಿ ಕಾಲೇಜಿನ ಪ್ರಾಂಶುಪಾಲರು ಕಾರಣ ಕೇಳಿದ್ರು. ಯಾಕೆ ನೀವು 1 ಕೋಟಿ ರೂಪಾಯಿ ಕೊಡ್ತೀವಿ ಅಂದಿದ್ರೆ ಯಾಕೆ ಕೊಡಲ್ಲ ಅಂತ ಹೇಳಿ ಕಾಲೇಜಿನ ಪ್ರಾಂಶುಪಾಲರು ಕೇಳ್ತಾರೆ. ಸಾಹುಕಾರರು ಹೇಳ್ತಾರೆ, ನಿಮ್ಮ ಕಾಲೇಜಿನಲ್ಲಿ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಒಟ್ಟಿಗೆ ಸ್ನಾತಕರಾಗುತ್ತಾರಂತೆ, ಒಂದೇ ಸಿಲೆಬಸ್ ಅಂತೆ, ಹೆಣ್ಣು ಮಕ್ಕಳ ಪ್ರಬಂಧಗಳನ್ನು ಗಂಡು ಉಪಾಧ್ಯಾಯರು ನೋಡುತ್ತಾರಂತೆ. ಇಂತಹ ಅಸಭ್ಯತೆ ಇರುವ ಕಾಲೇಜಿಗೆ ನಾನು ಹಣ ಕೊಡುವುದಿಲ್ಲ ಅಂತ ಹೇಳಿ ಆ ತಂದೆ ಹೇಳ್ತಾರೆ. ಆಗ ಪ್ರಾಂಶುಪಾಲರು ತಿಳಿಸಿ ಹೇಳ್ತಾರೆ ಅವರಿಗೆ, ಸ್ನಾತಕ ಎಂದರೆ ಸ್ನಾನ ಮಾಡುವುದೆಂದಲ್ಲ, ಅದು ಪದವಿ ಪಡೆಯುವುದು. ಸಿಲೆಬಸ್ ಎಂದರೆ ಓದಬೇಕಾದ ಪಠ್ಯ ಪುಸ್ತಕಗಳು. ಪ್ರಬಂಧ ಎಂದರೆ ಅಂದ ಚಂದಗಳಲ್ಲ, ಕೇವಲ ಅದು ಅವರು ಬರೆಯುವ ಉತ್ತರ ಪತ್ರಿಕೆಗಳು ಅಷ್ಟೇ ಅಂತ ಹೇಳಿ ಎಲ್ಲದನ್ನು ಕ್ಲೀನ್ ಆಗಿ ಅವರು ವಿವರಿಸ್ತಾರೆ ಪ್ರಾಂಶುಪಾಲರು. ಈ ವಿವರಗಳನ್ನು ಕೇಳಿ ಸಮಾಧಾನಗೊಂಡ ಸಾಹುಕಾರರು 1 ಕೋಟಿ ರೂಪಾಯಿಗಳನ್ನು ಕೊಟ್ಟರಂತೆ. ಈಗ ಈ ಪದಗಳ ಅರ್ಥ, ನನ್ನ ಮಗನು ನನ್ನನ್ನು ಯಾಮಾರಿಸ್ತ ಅಂತ ಹೇಳಿ ಅವ್ರ ಪಾಪ ಆಮೇಲೆ 1 ಕೋಟಿ ರೂಪಾಯಿ ಕೊಟ್ರು. ಮತ್ತು ಭಾಷೆ ಅರ್ಥವಾಗದ ತಮ್ಮನ್ನು ಮೂರ್ಖನನ್ನಾಗಿಸಿದ ಮಗನ ಬಗ್ಗೆ ಸಹ ಬೇಸರವಾಯ್ತು ಅವರಿಗೆ. ಆದರೆ ಸುಮ್ಮನಾಗ್ಲಿಲ್ಲ.
ಒಂದು ದಪ್ಪ ರಟ್ಟಿನ ಪುಸ್ತಕ ತೆಗೆದುಕೊಂಡರೂ ಯಾವುದಾದರೂ ಕಠಿಣ ಶಬ್ದ ಅಥವಾ ಕುತೂಹಲಕಾರಿ ಪದಗಳನ್ನು ಕೇಳಿದಾಗ ಅದನ್ನು ಮತ್ತು ಅದರ ಅರ್ಥಗಳನ್ನು ಬರೆದುಕೊಳ್ಳುವ ಹವ್ಯಾಸ ಬೆಳೆಸಿಕೊಂಡರು. ನೋಡಿ ಅವ್ರು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅಂದ್ರೆ ನನಗೆ ಪದಗಳ ಅರ್ಥ ಗೊತ್ತಿಲ್ಲದೆ ಇರೋದಕ್ಕೆ ತಾನೇ ನನ್ನ ಮಗ ನನ್ನನ್ನು ಯಾಮಾರುತ್ತಾ ಹಾಗಾಗಿ ನಾನು ಇವತ್ತಿಂದ ಎಲ್ಲಿ ಯಾವ ಪದ ಅಂದ್ರೆ ಕಠಿಣ ಪದಗಳು ಯಾವ್ದಿರುತ್ತೆ, ಅರ್ಥ ಆಗದಿರೋ ಪದ ಯಾವ್ದಿರುತ್ತೆ ಅದನ್ನ ನಾನು ನೋಟ್ ಮಾಡ್ಕೋಬೇಕು ಅಂತ ಹೇಳಿ ಅವತ್ತಿಂದ ಆ ಅಭ್ಯಾಸ ಬೆಳೆಸ್ಕೊಳ್ತಾರೆ. ಮಾತಿನ ಮಧ್ಯೆ ಅವನ್ನು ಅವ್ರವ್ರ ಮಾತಾಡುವಾಗ ಆ ಪದಗಳನ್ನು ಸಹ ಬಳಸಿಕೊಳ್ಳಕ್ಕೆ ಶುರು ಮಾಡಿದ್ರು. ಇಂದು ಸಾಹುಕಾರರು ಯಾರೊಂದಿಗೆ ಬೇಕಾದರೂ ಸರಾಗವಾಗಿ ಮಾತನಾಡುವಂತಾಗಿದ್ದಾರೆ. ನೋಡಿ ಅವ್ರ ಒಳ್ಳೆ ಒಂದು ಅಭ್ಯಾಸ. ಅವ್ರಿಗೆ ಮಾತಿನ ಬಗ್ಗೆ ಅದ್ ಅರ್ಥನೇ ಗೊತ್ತಿಲ್ಲದೆ ಇರೋರು ಇವಾಗ ಯಾರ ಹತ್ರ ಬೇಕಿದ್ರು ಕ್ಲೀನ್ ಆಗಿ ಮಾತಾಡೋ ತರ ಸರಾಗವಾಗಿ ಮಾತಾಡೋ ತರ ಆದ್ರು. ನಾವು ಒಂದು ದಪ್ಪರಟ್ಟಿನ ಪುಸ್ತಕ ಅಥವಾ ಒಂದು ಹಳೆಯ ಡೈರಿ ಪುಸ್ತಕವಿಟ್ಟುಕೊಳ್ಳಬಹುದು. ನಾವು ಓದಿದ, ಕೇಳಿದ, ಆಸಕ್ತಿ ಹುಟ್ಟಿಸುವ ಪದಗಳು, ಪದ್ಯಗಳು, ನಗೆಹನಿಗಳು ಮುಂತಾದವುಗಳನ್ನು ಬರೆದಿಟ್ಟುಕೊಳ್ಳಬಹುದು. ನಮ್ಮ ಸಂಭಾಷಣಾ ಚತುರತೆ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ನೋಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಒಂದು ಪುಟ್ಟು ಡೈರಿ ಇಟ್ಕೊಂಡ್ರೆ ಒಳ್ಳೇದು. ಎಲ್ಲಾದ್ರೂ ಹೋಗಿರ್ತೀವಿ, ಯಾರಾದ್ರೂ ಮಾತಾಡೋದು ಕೇಳಿಸ್ಕೊತೀವಿ, ಎಲ್ಲೋ ಸ್ಪೀಚ್ ಮಾಡ್ತಿರ್ತಾರೆ, ಒಳ್ಳೊಳ್ಳೆ ತುಂಬಾ ಚೆನ್ನಾಗಿರೋ ವರ್ಡ್ಸ್ ಹೇಳ್ತಾರೆ, ಪದಗಳು ಹೇಳ್ತಾರೆ, ಆಮೇಲೆ ನಗೆಹನಿಗಳು ಅಂದ್ರೆ ಕಾಮಿಡಿಗಳು ಹೇಳ್ತಾರೆ, ಅದನ್ನೆಲ್ಲ ಬರ್ದಿಟ್ಕೊಳ್ಳೋ ಹವ್ಯಾಸ ಮಾಡ್ಕೋಬಹುದು. ಅದು ನಮಗೆ ಇನ್ನೂ ಹೆಚ್ಚು ಮಾತನಾಡೋ ಕೌಶಲ್ಯ ಕಲ್ಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ ಮಾತಿನ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ಈ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ.